ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಬಂದಿರೋದು ಮಾರ್ಕೆಟ್ಗೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹಣ್ಣು ಹೂ ತರಬೇಕಿತ್ತು. ರಾಘಪ್ಪನಿಗೆ 3 ದಿವಸ ಸಂಕಲ್ಪ ಪೂಜೆ ಮಾಡ್ತಿರೋದ್ರಿಂದ ಸೊ ಬಂದಿದ್ದೀವಿ. ಹಣ್ಣು ಹೂವೆಲ್ಲ ತೊಗೊಂಡು ಪೂಜೆ ಮಾಡೋಕ್ಕೆ ಹೋಗಬೇಕು. ಸೊ ಅದೆಲ್ಲ ತೊಗೊಂಡಾದ್ಮೇಲೆ ನಾನು ನಿಮಗೆ ಕಂಟಿನ್ಯೂ ಸೊ ಫೈನಲಿ ಮನೆಗೆ ಬಂದ್ವಿ. ಹೂವು ಹಣ್ಣು ಎಲ್ಲ ತೊಗೊಬಂದ್ವಿ. ಒಂದು ಬ್ಯಾಗ್ ಫುಲ್ಲು ಹೂಗಳು. ಏಕೆಂದರೆ 6ನೇ ತಾರೀಕು ನಮಗೆ ಬೇಕಾಗಿರೋದ್ರಿಂದ ಹೂಗಳೆಲ್ಲ ನಾವು ತೊಗೊಬಂದು ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ಇವಾಗ ನಾವು ಯಾವ ಥರ ರೆಡಿ ಮಾಡಿದ್ದೀನಿ ದೀಪಗಳನ್ನ ತೋರಿಸ್ತೀನಿ ಬನ್ನಿ. ಈ ದೀಪಗಳನ್ನ ನಾನು ಹೇಗೆ ರೆಡಿ ಮಾಡಿದೆ ಅಂತ ಹೇಳಿದ್ರೆ ಮುಂದೆ ವಿಡಿಯೋ ಬರುತ್ತೆ ನೋಡಿ ಅದರಲ್ಲೇನೆ. ಏಕೆಂತಂದ್ರೆ ಇದು ದೀಪ ತುಂಬಾ ಶ್ರೇಷ್ಠವಾಗಿ ನಾವು ಹಚ್ಬೇಕಾಗಿರೋದು ರಾಘಪ್ಪನ್ಗೆ. ಆ ದೀಪನ ಒಂದು 5 ನಿಮಿಷ ಒಂದು ಪಾತ್ರೆಯಲ್ಲಿ ಮಡಗಿ ಅದು ಧೂಳೆಲ್ಲ ಹೋದಾದ್ಮೇಲೆ ಒಂದು ಮಡಿ ಬಟ್ಟೆಲ್ಲ ಅದನ್ನು ಒರೆಸಿ ಅದಾದ್ಮೇಲೆ ಒಂದು ತಟ್ಟೆಗೆ ಅರಿಶಿನ ಕುಂಕುಮ ಹಾಕಿರಬೇಕು. ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಹೂಗಳಿಂದ ಹಾಕಿ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಎಲ್ಲನೂ ನೀಟಾಗಿ ಪ್ರತಿಯೊಂದು 7 ದೀಪ ಮಣ್ಣಿನ ದೀಪ ಏನಿದೆಯೋ ಆ 7 ಕೂಡ ನಾವು ನೀಟಾಗಿ ಒರೆಸ್ಬೇಕು. ನೀಟಾಗಿ ಒರೆಸಾದ್ಮೇಲೆ ಅದಕ್ಕೆ ನಾವು ಅರಿಶಿನ ಕುಂಕುಮ ಇಡಬೇಕು. ಏಕೆಂತಂದರೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಬತ್ತಿನ ಹಾಕಿ ತುಪ್ಪ ಹಾಕಬೇಕು. ತುಪ್ಪ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವ, ಯಾಕಂದರೆ ದೇವ್ರಿಗೆ ನಾವು ಮಾಡ್ತಾ ಇರೋದು. ಸೊ ಅದರಿಂದ ನಾವೆಲ್ಲಕ್ಕೂ ಅರಿಶಿನ ಕುಂಕುಮ ಆಗ್ತದೆ. ಪ್ರತಿಯೊಂದಕ್ಕೂ ಕೂಡ ನಾವು 2 ಭಾಗಗಳಿಗೆ ಏನಿದೆಯೋ ದೀಪಗಳಿಗೆ, ದೀಪನೇ ಎಲ್ಲರೂ ಆ್ಯಕ್ಚುಲಿ ದೀಪಾವಳಿಗೆ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ನಾವಿಲ್ಲಿ ರಾಘಪ್ಪಂಗೆ ಕೂಡ ನಾವು ತೊಗೋತಾ ಇದ್ದೀವಿ. ಏಕೆಂತಂದರೆ ಅದು ತುಂಬ ಶ್ರೇಷ್ಠವಾದದ್ದು ಮಣ್ಣಿನ ದೀಪ ಹಚ್ಚೋದು. ನಾವೇನೇ ಸಂಕಲ್ಪ ಏನು ಮಾಡ್ಕೊಂಡಿದ್ರು ಕೂಡ ಈ ಮಣ್ಣಿನ ದೀಪದಿಂದ ನಾವು ರಾಘಪ್ಪಂಗೆ ಹಚ್ಚೋದ್ರಿಂದ ಅದು ಆಸೆಗಳು ಬೇಗ ಈಡೇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಮಣ್ಣಿನ ದೀಪಗಳಿಗೂ ನಾನು ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಇದನ್ನು ನೀವು ಕೆಲಸ ಬೆಳಗ್ಗೆ 5:30ಗೆ ಮಾಡ್ಬೋದು, ಬೆಳಗಿನ ಜಾವ. ಅದು ಬಿಟ್ಟರೆ ನೀವು ಇನ್ನು ಸಂಜೆಗೆ ಮಾಡಬೇಕು. ಸೊ ಇದು ನಾನು ಮಾಡ್ತಿರೋದು ಸಂಜೆ. ಸೊ ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ದೀಪದೆಲ್ಲ ರೆಡಿ ಆಯಿತು. ಫಸ್ಟು ನಾವು ಆ ದೇವ್ರಿಗಿಂತ ರಾಘಪ್ಪನಿಗಿಂತ ನಮ್ಮನೆ ದೇವ್ರುಗಳಿಗೆ ನಾವು ದೀಪ ಹಚ್ಕೋಬೇಕು. ಸೊ ಅದಕ್ಕೋಸ್ಕರ ನಾವು ನಮ್ಮನೆ ದೇವ್ರುಗಳಿಗೆ ದೀಪ ಹಚ್ತಾ ಇದ್ದೀನಿ. ಫಸ್ಟು ನಮ್ಮನೆ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಗಣಪತಿಗೆ ದೀಪ ಹಚ್ಚಿ ಆ ದೇವ್ರಕ್ಕೂ ಪೂಜೆ ಮಾಡಿದ ನಂತರ ನಾವೇನು ಮಾಡಬೇಕು, ರಾಘಪ್ಪಂಗೆ ಪೂಜೆ ಮಾಡಬೇಕು. ಏಕೆಂತಂದರೆ ರಾಘಪ್ಪಂಗೆ ನಮ್ಮನೆ ದೇವರಿಂದ ಅನುಗ್ರಹ ಮಾಡಿಕೊಡಿ ಅಂತ ನಾವು ಕೇಳಬೇಕು. ಏಕೆಂದರೆ ನಮ್ಗೆ ಇಷ್ಟ ಅದರ ದೇವರು ರಾಘಪ್ಪ. ಸೊ ನೀವು ಅವ್ರಿಗೆ ಅನುಗ್ರಹ ಮಾಡಿ ನಮ್ಮನೆಗೆ ಬರೋದಕ್ಕೆ ಅಂತ ನಾವು ಕೇಳ್ಕೋಬೇಕು. ಫಸ್ಟು ಎಲ್ಲ ದೇವ್ರಿಗೂ ದೀಪ ಹಚ್ಚಾದ್ಮೇಲೆ ಕೊನೆಗೆ ನಾವೇನು ಮಾಡಬೇಕು, ರಾಘಪ್ಪಂಗೆ ಏನು ತುಪ್ಪದ ದೀಪ ಏನಿದೆಯೋ ಆ ತುಪ್ಪದ ದೀಪನ ಹಚ್ಚಬೇಕು. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ಸ್ವಲ್ಪ ನಿಮ್ಗಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಾದ್ಮೇಲೆ ಲಾಸ್ಟ್ಗೆ ಕೊನೆಗೆ ನಾವು ರಾಘಪ್ಪಂಗೆ ಪೂಜೆ ಮಾಡಬೇಕು. ಸೊ ಇದು ಪೂಜೆ ಮಾಡ್ತಾ ಇರೋದು. ಸೊ ಯಾರೆಲ್ಲ ಈ ನಂದೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ವೀಡಿಯೋಸ್ಗಳಲ್ಲಿ ಮಾಡ್ತಾ ಇರೋಣ. ಸೊ ಪೂಜೆ ಎಲ್ಲ ಮಾಡಾಯಿತು. ಈಗ ನಾನು ರಾಘಪ್ಪಂಗೆ ಪೂಜೆ ಮಾಡ್ತಿದ್ದೀನಿ. ಯಾಕೆಂದರೆ ಫಸ್ಟ್ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕು, ಅದ್ರ ನಂತರ ನಾವು ರಾಘಪ್ಪಂಗೆ ಪೂಜೆ ಮಾಡಬೇಕು. ಡೈರೆಕ್ಟ್ಲಿ ನಾವು ರಾಘಪ್ಪಂಗೆ ಪೂಜೆ ಮಾಡಿದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಆ ರಾಘಪ್ಪಂಗೆ ಅದು ನಾವೇನು ಸಂದೇಶ ಇಟ್ಕೊಂಡಿರ್ತೀವೋ ಅದು ತಲುಪೋದಿಲ್ಲ. ಫಸ್ಟ್ ನಾವು ನಮ್ಮನೆ ದೇವ್ರಿಗೆ ಮಾಡಿದ ನಂತರ ನಾವು ರಾಘಪ್ಪಂಗೆ ಪೂಜೆ ಮಾಡಬೇಕು. ರಾಘಪ್ಪಂಗೆ ಪೂಜೆ ಮಾಡಿದಾದ್ಮೇಲೆ ರಾಘಪ್ಪಂಗೆ ಅಂತ ಒಂದಿಷ್ಟು ಕೆಲಸಗಳು ಮಾಡಬೇಕು. ದೀಪ ಹಚ್ಚಬೇಕು, 5 ತುಪ್ಪದ ದೀಪ ಹಚ್ಚಬೇಕು, ಪ್ರತಿಯೊಂದು ಇರುತ್ತೆ. ಈಗ ಗಂಧದ ಕಡ್ಡಿದು ಪೂಜೆ ಮಾಡಾಯಿತು. ಇದಾದ್ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡ್ತಿದ್ದೀರಾ ಪ್ರಸಾದ ಫಲಹಾರ ಏನು ಇಡಬೇಕು ನಾವು ಅದನ್ನು ನಾವು ಇಟ್ಟಿದ್ದಾಯಿತು. ದೇವ್ರಿಗೆ ರಾಘಪ್ಪಂಗೆ ತುಂಬ ಏಕೆ ಅಂತಂದರೆ ನಾವು ಫಲಹಾರ ಇಟ್ಟಿದ್ರೆ, ಫಲಹಾರ ಅಂತಂದರೆ ಹಣ್ಣೇನು ನಾವು ಇಡ್ತೀವೋ ಆ ಹಣ್ಣಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ರಾಘಪ್ಪಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು 3 ಥರದ ಹಣ್ಣು ಇಟ್ಟಿದ್ದೀನಿ. ಈಗ ನಾವು ಡೈರೆಕ್ಟ್ಲಿ ಆ ದೀಪಗಳನ್ನ ಮ್ಯಾಚ್ ಬಾಕ್ಸಲ್ಲಿ ಹಚ್ಚಬಾರ್ದು. ಯಾವ್ದಾರ ಒಂದು ಬತ್ತಿಗೆ ಹಾಕ್ಕೊಂಡು ಎಲ್ಲ ದೀಪಗಳಿಗೂ ಹಚ್ಚಬೇಕು. ಆ್ಯಕ್ಚುಲಿ ದೀಪಾವಳಿಲಿ ಮಾತ್ರ ನಾವು ದೀಪಗಳನ್ನ ಯೂಸ್ ಮಾಡೋದು. ಬಟ್ ಇದರಲ್ಲಿ ದೀಪಗಳು ನಮಗೆ ತುಂಬ ಇಂಪಾರ್ಟೆಂಟು. ಒಂದೇ ಒಂದು ಬತ್ತಿಯಿಂದ ನಾವು ಎಲ್ಲ ದೀಪಗಳನ್ನ ಹಚ್ಚಬೇಕು. ಸೊ ಎಲ್ಲ ದೀಪಗಳನ್ನ ಹಚ್ಚಿ ಅದ ನಂತರ ನಾವು ರಾಘಪ್ಪಂಗೆ ಪೂಜೆ ಮಾಡಬೇಕು, ಬೆಳಗಬೇಕು. ಸೊ ಅದನ್ನೇ ನಾನು ಮಾಡ್ತಾಯಿದ್ದೀನಿ ನೋಡಿ. ಯಾರೆಲ್ಲ ಗೊತ್ತಿಲ್ಲದಿರೋರು ಈ 3 ದಿನದ ಸಂಕಲ್ಪ ಸೇವೆನ ಮಾಡಿ ಅಂತ ಹೇಳ್ಬೋದು.
ಈಗ ನೆಕ್ಸ್ಟ್ ನಾವು ಇದು ದೀಪ ಏನಿದೆಯೋ ನಾವು ಮನಸ್ಸಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡ್ಕೊಂಡು ನಮಗಿಂತ ಕೆಲಸ ಆಗಬೇಕು ಅನ್ನೋದಿದ್ರೆ ಅದೊಂದು ಪ್ರಾರ್ಥನೆ ಮಾಡ್ಕೊಂಡು ನಾವು ದೇವ್ರಿಗೆ ಬೆಳಗ್ಬೋದು. ಫಸ್ಟ್ ನಾವು ಮನಸ್ಸಲ್ಲಿ ಅನ್ಕೋಬೇಕು, ನಮಗಿಂತ ಕೆಲಸ ಮಾಡಿಕೊಡಪ್ಪ ರಾಘಪ್ಪ ನೀನು ಅಂತ, ನಿನ್ನ ನಂಬಿದ್ದೀನಿ, ನಿನ್ನ ನಾನು ಬಿಡಲ್ಲ ಅಂತ ನಾವು ಕೇಳ್ಕೋಬೇಕು. ಆ್ಯಕ್ಚುಲಿ ಗೈಸ್ ನಾನು ಹೂವು ಮುಡ್ಸಿದ್ದೀನಿ, ರಾಘಪ್ಪ ನಿಜಕ್ಕೂ ಹೂ ಪ್ರಸಾದ ಕೊಟ್ಟಿದ್ದಾರೆ. ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬೋದು. ಅವ್ರು ನಿಜಕ್ಕೂ ಇದ್ದಾರೆ ಅನ್ನೋದು ನನಗೆ ಇವತ್ತು ನನಗೆ ಗೊತ್ತಾಯಿತು ಅಂತ ಹೇಳಲ್ಲ. ತುಂಬ ದಿವಸದಿಂದನೂ ನಾನು ರಾಘಪ್ಪನ ಇಷ್ಟಪಡ್ತಿದ್ದೆ. ಬಟ್ ನನಗೆ ಪೂಜೆ ಮಾಡ್ತಾ 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 ರಾಘಪ್ಪನ ಮೇಲೆ ಇನ್ನೂ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಈಗ ನಾನು ರಾಘಪ್ಪಂಗೆ ಸಜ್ಜಿಗೆ ಮಾಡಿದೆ. ತುಂಬ ಇಷ್ಟವಾಗಿ ನನಗೆ ಪ್ರೀತಿ ರಾಘಪ್ಪಂಗೆ ಆ ಪ್ರೀತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಜ್ಜಿಗೆ ಮಾಡಿದೆ ಫ್ರೆಂಡ್ಸ್. ಸಜ್ಜಿಗೆನ ಇಟ್ಟೆ ದೇವ್ರಿಗೆ ಇಟ್ಟು ಪೂಜೆ ಎಲ್ಲ ಮಾಡಿ ಲಾಸ್ಟಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಆಯ್ತಲ್ವಾ, ಇದು ಎಲ್ಲ ಮಾಡಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇವಾಗ ಏನು ಮಾಡಬೇಕು ಅಂದರೆ 5 ಬರುತ್ತೆ, ಅದು ಉಂಡೆ ಬತ್ತಿ ಥರ ಬರುತ್ತೆ. ಆ ಉಂಡೆ ಬತ್ತಿಗಳನ್ನ ತಗೊಂಡು ನಾವು ರಾಘಪ್ಪಂಗೆ ಲಾಸ್ಟು ಮಂಗಳಾರತಿ ಮಾಡಬೇಕು. ಅದರಿಂದನೇ ರಾಘಪ್ಪಂಗೆ ತುಂಬ ಇಷ್ಟ ಆಗೋದು. ಅದನ್ನು ನಾವು ಮಾಡಬೇಕು. ಮಾಡಿದ ನಂತರ ನಾವು ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ದೀಪ ಎಲ್ಲ ಹಚ್ತೆ, ಪ್ರಸಾದನೂ ಆಯಿತು, ರೆಡಿ ಆಯಿತು. ಇವಾಗ ನಾವು ಏನು ಮಾಡೋಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಅದು ಏನು ಉಂಡೆ ಬರುತ್ತಲ್ಲ ಬತ್ತಿಗಳು, ದೀಪದ ಬತ್ತಿ ಬರುತ್ತಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಆ ಬತ್ತಿಗಳನ್ನ ಈ ಥರ ನಾವು ಲಾಸ್ಟಿಗೆ ಬೆಳಗಬೇಕು. ಯಾಕೆಂದರೆ ಇದು ದೇವರಿಗೆ ತುಂಬ ಇಷ್ಟವಾಗಂಥದ್ದು. ಸೊ ಅದರಿಂದ ನಾನು ಈ ಬತ್ತಿ ಬೆಳಗ್ತಾ ಇದ್ದೀನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಅಂತ ನಾನು ನಂಬಿದ್ದೀನಿ. ಅವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಅವ್ರು ಇರೋ ತನಕ ನಾವಿದ್ದೀವಿ. ಅವ್ರದ್ದೇ ಈ ಜೀವನ ಎಲ್ಲನೂ ರಾಘಪ್ಪಂದೆ ಅಂತ ನಾನು ಹೇಳ್ತೀನಿ. ಸೊ ಇದು ನಂದು ಮೊದಲನೇ ದಿನದ ಪೂಜೆ. ಸೊ ಆ್ಯಕ್ಚುಲಿ ಫ್ರೆಂಡ್ಸ್ ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ನೋಡಿ. ನಾನು ನೋಡ್ಕೊಂಡೇ ಇಲ್ಲ, ಅಲ್ಲಿದ್ದಿದ್ದು ಹೂವು ಆ ಕಡೆಗೂ ಇದೆ. ನಾನು ಸುಳ್ಳು ಹೇಳಕ್ಕೆ ಹೋಗ್ತಾಯಿಲ್ಲ, ನಿಜಕ್ಕೂ ರಾಘಪ್ಪ ಅದು ಅವ್ರ ಅಕ್ಷತೆ ಮೇಲೇ ನನಗೆ ಕೊಟ್ಟಿದ್ದಾರೆ ಹೂ ಪ್ರಸಾದನ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅದನ್ನು ನೋಟಿಸ್ ಮಾಡಿರಲಿಲ್ಲ. ವೀಡಿಯೋ ಮಾಡುವಾಗ ನಾನು ಯಾವುದೇ ಥರದ್ದು ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನು ಕುತ್ಕೊಂಡು ವೀಡಿಯೋ ಎಡಿಟರ್ ಮಾಡುವಾಗಲೇ ನನಗೆ ಗೊತ್ತಾಗಿದ್ದು ರಾಘಪ್ಪ ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿದ್ದು. ಬಟ್ ಅದು ವೀಡಿಯೋ ನಾನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಟ್ಟಿದ್ದು ಹೂವು ನನಗೆ ಅದು ಬಂದು ಮಂತ್ರಾಕ್ಷತೆ ಮೇಲೆ ಬಂದು ಬಿದ್ದಿದ್ರು. ತುಂಬ ಖುಷಿ ಆಯಿತು. ರಾಘಪ್ಪ ನನಗೆ ಹೂ ಪ್ರಸಾದನ ಕೊಟ್ಟು ನಾನು ಮಾಡಿದ್ದು ಫಲಹಾರ ಕೊಟ್ಟಿದ್ದಾಗಿರ್ಬೋದು, ಏನೇ ಆಗಿರ್ಬೋದು ಇಷ್ಟ ಆಗಿದೆ. ಸೊ ಅದಾದಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ದೀಪ ಹಚ್ಚಿರ್ಬೋದು, ಅಥವಾ ಬೃಂದಾವನ ಇರ್ಬೋದು, ಅಥವಾ ನಮ್ಮದು ವಿಗ್ರಹ ಇರ್ಬೋದು, ಏನಿದೆಯೋ ಎಲ್ಲನೂ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಏಕೆಂದರೆ ವ್ಲಾಗ್ಗೆ ಬೇಕಾಗತ್ತೆ ಅಂತ. ಸೊ ಎಲ್ಲ ವೀಡಿಯೋ ಮಾಡಿಕೊಂಡೆ. ತುಂಬ ಇಷ್ಟ ಆಯಿತು. ಈ ದಿನ ನನಗೆ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ರಾಘಪ್ಪ ಅಂತ ಹೇಳ್ಬೋದು.